ಜಗತ್ತು ಕಂಡಂತಹ ಮೇರುನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಹಾಗೂ ಶಂಬಣ್ಣ ಕಲಿಕೆ ಸ್ಟುಡಿಯೋ ಇವರ ಸಹಯೋಗದೊಂದಿಗೆ ಈ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹಾಗೂ ಗಾನಕೋಗಿಲೆ ಎಸ್ ಜಾನಕಿಯವರ ಹುಟ್ಟುಹಬ್ಬವನ್ನು ಈ ದಿನ ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಮುಖ್ಯವಾಗಿ ಈ ದಿನ ಆಗಮಿಸಿದಂಥ ನಮ್ಮ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘದ ಗೌರವ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕಟ್ಟಿಯವರಿಗೂ ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ಯಾಮನಾಥ್ ತಟ್ಟಿ ಹಾಗೂ ಗಜಾನ್ಶಿ ವೀರೇಶ್ ಪಟ್ಟಿ ಹಾಗೂ ಎಲ್ಲ ನಮ್ಮ ಸರ್ವ ಸದಸ್ಯರಿಗೂ ಈ ಹುಟ್ಟುಹಬ್ಬಕ್ಕೆ ಸ್ವಾಗತ ಕೋರ್ತಾ, ರಾಜ್ಕುಮಾರ್ ಅವರ ಬಗ್ಗೆ ಹೇಳ್ಬೇಕಂತಂದ್ರೆ ಪದಗಳು ಇಲ್ಲ ಡಿಕ್ಷನರಿಲಿ. ಅವರ ದೈವ ಸಂಕಲ್ಪ ಅವರು ಹುಟ್ಟಿದ್ದು, ಅವ್ರು ಕಳ್ಕೊಂಡೀವಿ ನಾವು. ಆದರೂ ಅವರ ಪುಣ್ಯಸ್ಮರಣೆ ಆಗಲಿ, ಅವರ ಹಾಡಿನ ಮೂಲಕ ಆಗಲಿ ನಾವು ಈ ಜನ್ಮದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವರ ಒಂದು ನೆನಪು ಏನು ಅಂತಂದ್ರೆ ಅವರು ಭಾಳ ನೆನ್ಸಿದ್ರೆ ಭಾಳ ವಿಷಯಗಳಿಗೆ ಮಾತಾಡೋಕ್ಕೆ ಸಂಕ್ಷಿಪ್ತವಾಗಿ ಒಂದೆರಡು ಮಾತಾಡ್ತೀನಿ. ಅವರಿಗೆ ಡಾಕ್ಟರೇಟ್ ಪದವಿ ಕೊಟ್ಟರು. ಅವರಿಗೆ ಮೈಸೂರು ಯೂನಿವರ್ಸಿಟಿಯಿಂದ ಅವಾಗ ಅವರಿಗೆ ಆಹ್ವಾನ ಮಾಡಿ ಡಾಕ್ಟರೇಟ್ ಪದವಿನ ಕೊಡ್ತಾ ಇದ್ದೀವಿ ನಿಮಗೆ ಅಂತ ಹೇಳಿದಾಗ ಅವ್ರು ಏನು ಹೇಳಿದ್ರು, ಅವರು MCom ಮಾಡಿದವರಿಗೆ, MSc ಮಾಡಿದವರಿಗೆ, MA ಮಾಡಿದವರಿಗೆ ಡಾಕ್ಟರೇಟ್ ಪದವಿ ಕೊಡ್ತೀರಿ, ನಾನು MA ಕಾಯೋರಿಗೆಲ್ಲ ಡಾಕ್ಟರೇಟ್ ಪದವಿ ಯಾಕೆ ಕೊಡ್ತೀರಿ ಅಂತ ಹೇಳಿದ್ರಲ್ಲ, ಆ ಮಾತು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಇಂಥ ಹಲವಾರು ಘಟನೆಗಳು ನಮ್ಮ ರಾಜ್ಕುಮಾರ್ ಅವರ ಜೀವನದಲ್ಲಿ ಬಂದು ಹೋಗಿದೆ. ಅದೇ ಥರ ನಮ್ಮ ಗಾನಕೋಗಿಲೆ ಎಸ್ ಜಾನಕಿ ಅವರು ಅವರ ಒಂದು
ಸುಮಾರು ಒಂದು 40,000 ಗೀತೆಗಳನ್ನ ಹಾಡಿ ಯಾವುದೇ ಆರ್ಕೆಸ್ಟ್ರಾ ಆಗಲಿ ಯಾವುದೇ ಫಂಕ್ಷನ್ಗಳಾಗಲಿ ಅವರ ಹಾಡು ಇದ್ದರೆ ಮತ್ತು ಅದು ಫಂಕ್ಷನ್ ಅವರು ಆ ಥರ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರೂ ಸಂಗೀತನ ಆಲಿಸಿ ಇನ್ನು ನಮ್ಮ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘ ಇನ್ನೂ ಹೊಸ ಪ್ರತಿಭೆಗಳನ್ನ ಕೊಡ್ಬೇಕಂತೇಳಿ ಮುಂದಿನ ದಿನಮಾನಗಳನ್ನ ಆಯೋಜನೆ ಮಾಡ್ಕೊಂಡಿವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಸಹಕಾರಕ್ಕೆ ನೀವು ಒತ್ತು ಕೊಟ್ಟರೆ ಸಾಕು. ಈ ಸಂಘ ನಾನು ಬೆಳೆಸ್ಬೇಕಂತ ಇದೀವಿ. ನಾವು ಬೆಳಿಬೇಕಂತಲ್ಲ, ನಮ್ಮಲ್ಲಿರೋ ಪ್ರತಿಭೆಗಳನ್ನ ಬೆಳೆಸ್ಬೇಕಂತೇಳಿ ನಮ್ಮ ಉದ್ದೇಶ ಹೊರತಾಗಿ ಬೇರೆ ಉದ್ದೇಶ ಏನಲ್ಲ. ಆದ ಕಾರಣ ಎಲ್ಲರೂ ನಾವು ಸರ್ವ ಸದಸ್ಯರು ನಮಗೆ ಸಹಕಾರ ಕೊಡಿ. ಹಾಗೆ ನಮ್ಮ ಗೌರವಾಧ್ಯಕ್ಷರು ಮಲ್ಲಿಕಾರ್ಜುನ ತಟ್ಟಿ ಅವರು ಎರಡು ಮಾತಾಡಬೇಕು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳೊಂದಿಗೆ ಕಲಾ ಸಂಘ ಸಪ್ತಸ್ವರಗಳ ಕಲಾ ಸಂಘ ವೇದಿಕೆಯಿಂದ ನನ್ನನ್ನು ಗೌರವಾಧ್ಯಕ್ಷ ಮಾಡಿದಂತ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅನಂತ ವಂದನೆಗಳು. ಈ ವಿಶ್ವಾಸ ಇಟ್ಟು ನನ್ನನ್ನು ಗೌರವಾಧ್ಯಕ್ಷ ಮಾಡಿದ್ದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸುತ್ತೇನೆ. ಈ ಸಂಘದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಏನೇ ಕೆಲಸ ಇದ್ರೂ ನನ್ನನ್ನು ಭಾಗವಹಿಸಿ ಕರ್ಕೊಂಡು ನಿಮ್ಮ ಜೊತೆಗೆ ಮುನ್ನಡೆಯಲು ನಾನು ಸಿದ್ಧನಿರುತ್ತೇನೆ ಎಂದು ಎರಡು ಮಾತುಗಳನ್ನು ಏನೇ ವ್ಯತ್ಯಾಸ ಆಗಿರಲಿ, ಏನೇ ಒಂದು ಸಮಸ್ಯೆ ಇರಲಿ, ಅವ್ರು ನಮ್ಗೆ ಸಮಸ್ಯೆ ನಿವಾರಣೆ ಮಾಡಿಕೊಡ್ತಾರ. ಇನ್ನು ಏನೇ ಸಮಸ್ಯೆ ಇರಲಿ ನಮ್ಗೆ ಬಂದು ನಮ್ಗೆ ಅವರಿಗೆ ಅವ್ರ ಸಂದೇಶ ಹೇಳಿದ್ರೆ ಅವರೆಲ್ಲ ನಿವಾರಣೆ ಮಾಡ್ತಾರೆ ಅಂತ ಹೇಳಿ, ಆಮೇಲೆ ಹುಟ್ಟುಹಬ್ಬದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಮತ್ತು ಎಸ್ ಜಾನಕಿಯಮ್ಮ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ರಾಜಕುಮಾರ್ ಪುಟಕ್ಕಿಟ್ಟ ಚಿನ್ನದ ನಕ್ಷತ್ರ ಇದ್ದ ಹಾಗೆ ಅವರು ಪಟ್ಟಿಗೆ ಬೇಡ ಕಣ್ಣಪ್ಪ ಮಾಡಿದರು, ಕಣ್ಣು ತರಿಸಿದರು. ನಮಗೆ ಬೇಡ ಕಣ್ಣಪ್ಪ ಮಾಡಿ ಅವರು ಕಣ್ಣು ಕೊಟ್ಟು ನಮಗೆ ಕಣ್ಣನ್ನು ತರಿಸಿದರು. ಸಂಗೀತದಲ್ಲಾಗಲಿ, ನೃತ್ಯದಲ್ಲಾಗಲಿ, ಇನ್ನು ಅನೇಕ ಚಿತ್ರಗಳು ಮಾಡಿ ನಮಗೆ ಆ ಸನ್ನಿವೇಶಗಳನ್ನು ನಮಗೆ ಮನದಲ್ಲಿ ಮೆಟ್ಟಿ ನಿಂತಿದ್ದಾರೆ. ಅಂಥ ಒಂದು ದೊಡ್ಡ ನಕ್ಷತ್ರ ನಾವು ಯಾವತ್ತಿಗೂ ನಾವು ಸ್ಮರಿಸುತ್ತಾ ಅವರ ಹಾಡಿನ ಮೂಲಕ ಆಗಲಿ, ಭಾವನೆ ಮೂಲಕ ಆಗಲಿ ವ್ಯಕ್ತಪಡಿಸಿ ಇನ್ನು ಅನೇಕ ಕಲಾವಿದರು ಅವರ ಹಾಗೆ ನಾವು ಎಲ್ಲರೂ ಒಂದೊಂದು ಸಂಗೀತದಲ್ಲಿ ಎಲ್ಲರೂ ಉತ್ತುಂಗತೆ ಏರಬೇಕಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಪ್ರಾರ್ಥನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾಗೆ ನೀಲಕಂಠೇಶ್ವರ ದೇವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಕಾರ್ಯಕ್ರಮ ಭಾಳಷ್ಟು ವಿಜೃಂಭಣೆಯಿಂದ ನಮ್ಮ RS ಸ್ಟುಡಿಯೋದಲ್ಲಿ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಪದ್ಮಭೂಷಣ, ಪದ್ಮ ಪ್ರಶಸ್ತಿ, ಗಾನ ಗಂಧರ್ವ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ, ಹಾಗೆ ಇನ್ನೋರ್ವ ಗಾನಕ್ಕೋಗಿಲೆ ಎಸ್ ಜಾನಕಿಯಮ್ಮ ಅವರ ಇಬ್ಬರ ದಿಗ್ಗಜರು ಒಂದು ಗಾನಕ್ಕೋಗಿಲೆ ಅಂತೇಳಿ ಅತ್ಯಂತ ಎಲ್ಲ ಒಂದು ಕನ್ನಡ ಹಲವಾರು ಭಾಷೆಗಳಲ್ಲಿ ವಿಸ್ತೃತವಾಗಿ ಭಾಳಷ್ಟು ಚೆನ್ನಾಗಿ ಆಡಿರುವಂತಹ ಅನೇಕ ಮಹನೀಯರಲ್ಲಿ ಇವರು ಕೂಡ ಒಂದು ಎಸ್ ಜಾನಕಿಯಮ್ಮ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಂತೇಳಿ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಹಲವಾರು ಭಾಷೆಗಳಲ್ಲಿ ಕೂಡ ಅವರು ಹಾಡಿದ್ದಾರೆ. ಹಾಗೆ ನಮ್ಮ ಸಪ್ತಸ್ವರ ಸಾಂಸ್ಕೃತಿಕ ಕಲಾಬಳಗದ ವತಿಯಿಂದ ಇವತ್ತಿನ ದಿನದಲ್ಲಿ ನಮ್ಮ ಸಪ್ತಸ್ವರ ಸಾಂಸ್ಕೃತಿಕ ಕಲಾಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಕಣ್ಣನವರನ್ನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಕೊಡುವುದರ ಮೂಲಕ ಅವರಿಗೆ ಪ್ರಶಸ್ತಿಯನ್ನು ಅವರಿಗೆ ಗೌರವವನ್ನು ಕೊಡುವುದರ ಮೂಲಕ ಅವರಿಗೆ ಸನ್ಮಾನಿಸಿದ್ದಾರೆ. ಹಾಗೆ ನಮ್ಮ ಸಪ್ತಸ್ವರ ಸಾಂಸ್ಕೃತಿಕ ಕಲಾಬಳಗದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ನೇಹಿತ, ನನ್ನ ಆತ್ಮೀಯ ಅಂತೇಳಿ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ, ಮಲ್ಲಿಕಾರ್ಜುನ ತಟ್ಟಿಯವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಿರುತ್ತಾರೆ. ಹಾಗೆ ನನ್ನನ್ನು ಕೂಡ ಈ ಸಪ್ತಸ್ವರ ಸಾಂಸ್ಕೃತಿಕ ಕಲಾಬಳಗದಲ್ಲಿ ಪ್ರಧಾನ ಕಾರ್ಯದರ್ಶಿಯನ್ನು ನೇಮಕ ಮಾಡುವುದರ ಮೂಲಕ ನನ್ನನ್ನು ಕೂಡ ಗೌರವಿಸಿ ಸನ್ಮಾನಿಸಿರ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸನ್ಮಾನಿತ ಎಲ್ಲ ಸದಸ್ಯರಿಗೆ ಹಾಗೆ ನನ್ನ ಮಿತ್ರರಿಗೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು 97ನೇ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕಂದರೆ ಅವರಂಥ ವ್ಯಕ್ತಿ
ಪ್ರತಿಯೊಂದು ಪಾತ್ರ ಮಾಡುವಂತ ಇತ್ತಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತ ನಾವು ಹೇಳಕ ಮಾಡಿ. ಆದರೆ ಇವತ್ತು ಬಹಳ ಖುಷಿ ನಮ್ಗೆ. ಇವತ್ತು ಭಕ್ತರು ಎಲ್ಲ ಕಲಿತು ಸಂದರ್ಭದಿಂದ ಮಾಡಿದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಖುಷಿ ಆಗಿದೆ. ಧನ್ಯವಾದಗಳು. ನಟ ಅವರಂತ ನಟ ಮತ್ತೊಬ್ಬ ಇಲ್ಲ, ಅವ್ರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಎಲ್ಲರೂ. ಅವರಂತ ನಟ ಮತ್ತೊಬ್ಬರಿಲ್ಲ, ಮತ್ತೆ ಹುಟ್ಟಿ ಬರಲಿ ಅಂತವ್ರಂತ ನಾನು ಆಶಿಸ್ತೀನಿ. ಧನ್ಯವಾದಗಳು. ಆಮೇಲೆ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಕರ್ನಾಟಕ ರತ್ನ 97 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಭಾರತದ ಗಾನ ಕವಿಗೆ ಎಸ್ ಜಾನಕಮ್ಮ ಅವರ 88ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳು ಹಾಗೂ ಇನ್ನೊಂದು ನಮ್ಮ ಭಾರತದ ಮಾಜಿ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೂ ಶುಭಾಶಯಗಳು. ರಾಜ್ಕುಮಾರ್ ಎಲ್ಲ ಪಾತ್ರ ಮಾಡಿದ್ದಾರೆ. ಅವರು ಎಲ್ಲ ಅವ್ರ ಹಾಡು ಬಹಳಷ್ಟು ಕೇಳಿದ್ವಿ. ಆದ್ರೆ ಅವ್ರ ಹಾಡು ನಮಗೆ ಹಾಡೋಕ್ಕೂ ಬರೋದಿಲ್ಲ, ಆದ್ರೆ ಕೇಳಿದ್ವಿ, ಬಹಳ ಸಂತೋಷ. ಯಾವ ಹಾಡು ಬರ್ಲಕ್ಕ ಆಗ ಜಾನಕಮ್ಮ ಅವರು ಎಲ್ಲ ಭಾಷೆಗಳು ಹಾಡೋದು, ಕನ್ನಡ, ಹಿಂದಿ, ತೆಲುಗು, ಹಿಂದಿಯಲ್ಲಿ ಎಲ್ಲ ಭಾಷೆಗಳು 45,000 ಪದ ಹಾಡಿದ್ದಾರೆ. ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಹೇಳ್ಬೇಕು. ಇಬ್ಬರು ಮಾಡ್ತಾ ಇದ್ವಿ. ಅವ್ರದ್ದು ಸ್ಫೂರ್ತಿ ಏನಂದ್ರೆ ಎಲ್ಲ ಗಾಯಕರು ಎಚ್ಚರಿಕೆಯಲ್ಲಿ ಆರ್ಕೆಸ್ಟ್ರಾದಲ್ಲಿ ನಾವು ಹಾಡ್ತೀವಿ. ಅವ್ರ ಸಾಂಗ್ ಕೇಳಿದ್ರೆ ಜನರು ಯಾರು ಎದ್ದೋಗಲ್ಲ. ಅವರ ಭಾವಗೀತೆಗಳಾಗಲಿ ಚಿತ್ರಗೀತೆಗಳಾಗಲಿ ದಯವಿಟ್ಟು ವೇದಿಕೆ ಮೇಲೆ ಎಲ್ಲ ಕಲಾವಿದರು
ಆಡ್ತಾ ಪ್ರೋತ್ಸಾಹಿಸ್ತಾ ಗೌರವ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊತ ನನ್ನ ಹೆಣ್ಮಕ್ಳನ್ನ ಮುಗಿಸ್ತೀನಿ. ನಮ್ಮ ಸಪ್ತಸ್ವರ ಸಾಂಸ್ಕೃತಿಕ ಕಲಾ ಸಂಘದ ಸರ್ವ ಸದಸ್ಯರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯ